ಶುಭ ಮುಂಜಾನೆ ಎಲ್ಲರಿಗೂ. ಇವತ್ತು ನಾನು ಮೊನ್ನೆ ಹೇಳಿದಂತೆ ಶನಿವಾರದಂದು ಸಂಧಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ನಾವು ಸಂಧಿ ಅಂದರೆ ಏನು ತಿಳಿದುಕೊಳ್ಳೋಣ. ಸಂಧಿ ಅಂದರೆ ಎರಡು ವರ್ಣಗಳು ಅಥವಾ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ನಾವು ಸಂಧಿ ಅಂತ ಕರೀತೀವಿ. ಎರಡು ಅಕ್ಷರ ಅಥವಾ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಹೆಚ್ಚಿಗೆ ಟೈಮನ್ನು ತೆಗೆದುಕೊಳ್ಳದೆ ಕೂಡುವುದಕ್ಕೆ ನಾವೇನು ಕರಿತೀವಿ? ಸಂಧಿಗಳು ಅಂತ ಕರಿತೀವಿ. ಈ ಸಂಧಿಯಲ್ಲಿ ಎಷ್ಟು ವಿಧ? ಎರಡು ವಿಧ. ಸಂಧಿಯಲ್ಲಿ ಎಷ್ಟು ವಿಧ? ಎರಡು ವಿಧ. ಮೊದಲನೇದಾಗಿ ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಇವತ್ತು ನಾವು ಕನ್ನಡ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕನ್ನಡ ಸಂಧಿ. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ? ಕನ್ನಡ ಸಂಧಿಯಲ್ಲಿ ಮೂರು ವಿಧ. ಎಷ್ಟು ವಿಧ? ಮೂರು ವಿಧ. ಮೊದಲನೇದಾಗಿ ಲೋಪಸಂಧಿ, ಎರಡನೆಯದು ಆಗಮ ಸಂಧಿ, ಮೂರನೆಯದು ಆದೇಶ ಸಂಧಿ. ಇವತ್ತು ನಾವು ಮೊದಲಿಗೆ ಲೋಪಸಂಧಿ ಮತ್ತು ಆಗಮ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲೋಪಸಂಧಿ. ಹಾಗಾದರೆ ಫಸ್ಟ್ ನಾವು ಲೋಪಸಂಧಿ ಅಂದ್ರೆ ಏನೋ ತಿಳಿದುಕೊಳ್ಳೋಣ. ಲೋಪಸಂಧಿಯ ಫಾರ್ಮುಲಾ ಯಾವ ರೀತಿ ಇದೆ ಅಂದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುತ್ತದೆ. ಅದಕ್ಕೆ ನಾವೇನು ಕರಿತೀವಿ? ಲೋಪಸಂಧಿ. ಲೋಪ ಅಂದ್ರೇನು? ಕಳೆದು ಹೋಗುವುದು. ಯಾವ ರೀತಿ ನೋಡ್ರಿ, ಒಂದು 10 ಎಕ್ಸಾಂಪಲ್ ಕೊಟ್ಟ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಮೊದಲೇ ಗೊತ್ತು ಪ್ಲಸ್ ಇಲ್ಲ. ಮೊದಲಾಗಿ ನೀವು ಹೇಳ್ತೀನಿ, ಮೊದಲನೆಯ ಪದಕ್ಕೆ ನಾವೇನಂತ ಕರಿತೀವಿ ವ್ಯಾಕರಣ ಭಾಷೆಯಲ್ಲಿ? ಪೂರ್ವ ಪದ. ಎರಡನೇ ಪದಕ್ಕೆ ಏನಂತ ಕರಿತೀವಿ? ಉತ್ತರ ಪದ. ಈ ಫಾರ್ಮುಲಾ ಯಾವ ರೀತಿ ಇದೆ? ಸ್ವರದ ಮುಂದೆ ಸ್ವರ ಬಂದು, ಎಸ್ ಇಲ್ಲಿ ಸ್ವರ ಇಲ್ಲ ಮ್ಯಾಮ್, ಇದು ತು ಇದೆ, ವ್ಯಂಜನ ಆಗ್ತದೆ ಅಂತ ನೀವು ಕೇಳ್ಬೋದು. ತು ಅಂತಕ್ಕಂಥ ಅಕ್ಷರವನ್ನ ನೀವು ಬಿಡಿಸಿ ಹೇಳಿದಾಗ ಅಲ್ಲಿ ತು ಅಲ್ಲಿ ಹೂ ಅಕ್ಷರ ಬರುತ್ತೆ. ಇದು ಹೂ ಆಯ್ತು, ಸ್ವರ ಆಯ್ತು. ಸ್ವರದ ಮುಂದೆ ಸ್ವರ ಈ ಬಂತು. ನಾನು ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗ್ತೈತಿ. ಇದು ಪೂರ್ವ ಪದ, ಇದರ ಕೊನೆಯ ಅಕ್ಷರ ಲೋಪವಾಗಿ ಏನಾಗುತ್ತದೋ ಗೊತ್ತಿಲ್ಲ. ಅದೇ ರೀತಿ ಎರಡನೇದು ಎಲ್ ಪ್ಲಸ್ ಇಂದ ನೋಡಿ, ಇಲ್ಲಿ ಅಷ್ಟೇ ಇ ಎಲ್ಲಿ ಲಿ ಅಂತಕ್ಕಂಥ ಅಕ್ಷರಗಳ ಸ್ಪ್ಲಿಟ್ ಮಾಡಿದಾಗ ಈ ಅಕ್ಷರ ಬಂತು. ಈ ಸ್ವರದ ಮುಂದೆ ಸ್ವರ ಬಂತು, ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗಿ ಏನಾಗುತ್ತೆ? ಎಲ್ಲಿಂದ. ಈಗ 10ನೇ ತರಗತಿ ಎಕ್ಸಾಮ್ ಒಳಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಯಾವ ರೀತಿ ಕೇಳ್ತಾರೆ ನೋಡ್ರಿ, ಬೇರೆ ಏನು ಬೇರೆ ಏನು ಬೇರೆ ಇದು ಯಾವ ಸಂಧಿ ಅಂತ ನಿಮ್ಗೆ ಕೇಳಬಹುದು. ಆವಾಗ ನೀವು ಲೋಪಸಂಧಿಯ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಸಂಧಿಯನ್ನ ರೆಕಗ್ನೈಸ್ ಮಾಡಬಹುದು. ಯಾವ ರೀತಿ ನೋಡಿ, ಬೇರೆ, ರೇ, ಎ, ಏನು, ಸ್ವರದ ಮುಂದೆ ಸ್ವರ ಬಂತು. ಈಗ ಏನಾಗುತ್ತೆ? ಪೂರ್ವ ಪದದ ಕೊನೆಯ ಅಕ್ಷರ ಏನಾಗುತ್ತೆ? ಲೋಪವಾಗಿ ಬೇರೇನು. ಅಂಡರ್ಸ್ಟುಡ್? ಇನ್ನೊಂದು ಎರಡು ಎಕ್ಸಾಂಪಲ್. ಆಡು ಪ್ಲಸ್ ಕಿಸು, ದುಪ್ಪು. ಸ್ವರದ ಮುಂದೆ ಸ್ವರ ಬಂತು, ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು, ಆಡಿಸು. ನೆಕ್ಸ್ಟ್ ನಾವು ಪ್ಲಸ್ ಲಾಸ್ಟ್, ನಾವು ಪ್ಲಸ್ ಎಲ್ಲ, ನಾವೆಲ್ಲ. ನೋಡಿ ಉ ಎ, ಸ್ವರದ ಮುಂದೆ ಸ್ವರ ಬಂತು, ಕೊನೆಯ ಪೂರ್ವ ಪದದ ಕೊನೆಯ ಅಕ್ಷರ ಏನಾಯಿತು? ಲೋಪವಾಯಿತು, ನಾವೆಲ್ಲ. ಇನ್ನೊಂದು ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು, ಆಗಮ ಸಂಧಿ. ಯಾವ ಸಂಧಿ? ಆಗಮ ಸಂಧಿ. ಆಗಮ ಸಂಧಿ ಬಹಳ ಈಸಿಯಾಗಿ ಇದನ್ನ ರೆಕಗ್ನೈಸ್ ಮಾಡಬಹುದು. ಇದರ ಫಾರ್ಮುಲಾ ಏನು? ಲೋಪಸಂಧಿಯಂತೆ ಇಲ್ಲಿಯೂ ಸಹ ಸ್ವರದ ಮುಂದೆ ಸ್ವರವೇ ಬರುತ್ತೆ. ಆದರೆ ಸಂಧಿ ಮಾಡುವಾಗ ಆ ಎರಡು ಸಂಧಿ ಮಾಡುವಾಗ ಯ ಅಥವಾ ಮತ್ತು ವಕಾರ ಆಗಮವಾಗುತ್ತದೆ. ಸೇಮ್ ಫಾರ್ಮುಲಾ ಲೋಪಸಂಧಿಯ ರೀತಿ, ಸ್ವರದ ಮುಂದೆ ಸ್ವರ ಬರುತ್ತೆ, ಸಂಧಿ ಕಾರ್ಯವನ್ನ ಮಾಡುವಾಗ ಯ ಮತ್ತು ವಕಾರ ಆಗಮವಾಗಿ ಬರುತ್ತೆ. ಯಾವ ರೀತಿ ನೋಡಿ, ಕೆಲವೊಂದು ಎಕ್ಸಾಂಪಲ್
ಗೊತ್ತಾಗುತ್ತೆ. ತೆನೆ ಪ್ಲಸ್ ಹಣ್ಣು. ನೋಡಿ, ತೆನೆ ಎ ಸ್ವರ, ಅದರ ಮುಂದೆ ಅ, ಇದು ಸ್ವರ. ಇವೆರಡು ಅಕ್ಷರಗಳ ಸಂಧಿ ಮಾಡುವಾಗ ನಾವೇನ್ ಮಾಡ್ತೀವಿ, ಎರಡು ಪದಗಳ ನಡುವೆ ಸಂಧಿ ಮಾಡುವಾಗ ಅಲ್ಲಿ ಯ ಅಥವಾ ಉವ ಆಕಾರ ಆಗಮವಾಗುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಆಗಮ ಸಂಧಿ. ಸ್ವರದ ಮುಂದೆ ಸ್ವರ ಬಂದಿದೆ. ಈಗ ತೆನೆಯನ್ನು, ಎಸ್. ಅದೇ ರೀತಿ ಕೈಯನ್ನು, ಕೈ ಪ್ಲಸ್ ಹಣ್ಣು. ಐ, ಕೈಗೆ ಐ ಸ್ವರವಾಗಿ ಬರುತ್ತೆ. ಹಣ್ಣು ಸ್ವರದ ಮುಂದೆ ಸ್ವರ. ಈ ಎರಡನ್ನು ಕೂಡಿಸಿ ಬರೆದಾಗ ಯಕಾರ ಆಗಮವಾಗಿ ಬರುತ್ತೆ. ಇನ್ನೊಂದು ಈಸಿ ಟ್ರಿಕ್ಸ್ ಎಕ್ಸಾಮ್ ಒಳಗೆ ಈ ರೀತಿ ಕೊಡ್ಬೋದು. ಶಾಲೆಯನ್ನು, ಇದು ಯಾವ ಸಂಧಿ ಅಂತ ಕೇಳಿದಾಗ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಣ್ಣು ಮುಚ್ಚಿ ನೀವು ಯ ಅಕ್ಷರ ಬಂದಿರೋದ್ರಿಂದ ಯಕಾರ ಆಗಮ ಸಂಧಿ. ಇದು ಈಸಿ ಆದಂತ ಒಂದು ಮೆಥಡ್, ಈಸಿಯಾಗಿ ರೆಕಗ್ನೈಸ್ ಮಾಡಬಹುದು. ಇನ್ನೊಂದು ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಓಕೆ, ಬಂದಿದೆ ಕಾರ. ಇನ್ನೊಂದೆರಡು ಎಕ್ಸಾಂಪಲ್ ವಕಾರ ಆಗಮಕ್ಕೆ ಕೊಡ್ತೀವಿ. ಮಗು ಪ್ಲಸ್ ಹಣ್ಣು ಏನಾಗುತ್ತೆ ಕೂಡಿಸಿ ಬರೆದಾಗ ಮಗುವನ್ನು. ವಕಾರ ಆಗಮವಾಗಿ ಬಂತು. ಯಾವ ರೀತಿ ಭೂ, ಹೂ ಸ್ವರದ ಮುಂದೆ ಸ್ವರ ಬಂತು. ಇವೆರಡರ ನಡುವೆ ಸಂಧಿ ಮಾಡುವಾಗ ಏನಾಗುತ್ತೆ, ವಕಾರ ಆಗಮವಾಗಿ ಬಂತು. ಅದೇ ರೀತಿ ಮರ ಪ್ಲಸ್ ಹಣ್ಣು, ಮರವನ್ನು. ಈ ರೀತಿ ಎಕ್ಸಾಮ್ ಒಳಗೆ ಮರವನ್ನು ಇದು ಯಾವ ಸಂಧಿ ಅಂತ ಕೇಳಿದಾಗ ನೀವು ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು, ವಕಾರ. ಆಗಮ ಸಂಧಿ ಒಳಗೆ ವಕಾರ ಮತ್ತು ಯಕಾರ ಆಗಮವಾಗಿ ಬರುತ್ತೆ. ಧನ್ಯವಾದಗಳು. ನಾಳೆ ಮುಂದೆ ನಾನು ಆದೇಶ ಸಂಧಿಯನ್ನು ಹೇಳ್ತಿದ್ದೀನಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.